ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. NMMS ಪರೀಕ್ಷೆ 2022-23 ಪತ್ರಿಕೆ 2 ಸ್ಯಾಟಲ್ಲಿ ಸಮಾಜ ವಿಜ್ಞಾನದಲ್ಲಿ 12ನೇ ಪಾಠ ಶಿಲಾಗೋಳದಲ್ಲಿ 2ನೇ ಭಾಗದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಹಿಂದಿನ ವಿಡಿಯೋ ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS 22-23 ಸಮಾಜ ವಿಜ್ಞಾನ ಅನ್ನೋ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ದಯಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಲು ಮರೆಯದಿರಿ. ನೀವು ಯಾರಾದರೂ ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಿದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್, ಜೊತೆಗೆ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ, ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನಾವು 8ರಲ್ಲಿ ಹಿಂದಿ ಸಮಾಜ ವಿಜ್ಞಾನದಲ್ಲಿನೂ ಕೂಡ ಕಲಿಕಾ ಚೇತರಿಕೆಗಾಗಿರ್ಬೋದು, ಹಿಂದಿ ಸಮಾಜ ವಿಜ್ಞಾನ ರಾಜ್ಯ ಪಠ್ಯ ಪುಸ್ತಕಗಳ ಪ್ರಶ್ನೋತ್ತರ ವಿಡಿಯೋಗಳನ್ನು ಸಹಿತನೂ ಕೂಡ ಪೋಸ್ಟನ್ನು ಮಾಡ್ತಾ ಇದ್ದೀವಿ. NMMS ಸಮಾಜ ವಿಜ್ಞಾನ ಜೊತೆಗೆ ವಿಜ್ಞಾನ ವಿಷಯದ ವಿಡಿಯೋಗಳನ್ನು ತಪ್ಪದೇ ನೋಡಿ ಅಂತ ಹೇಳ್ತಾ, FASA ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ಗಳು ಸಹಿತ ಇದ್ದಾವೆ. ಏನಾದರೂ ಡೌಟ್ ಅನಿಸಿದರೆ ತಾವುಗಳು ಕಮೆಂಟಲ್ಲಿ ಪಿನ್ ಮಾಡಲು ಸಹಿತ ಮರೆಯದಿರಿ. ಸೊ ಶುರು ಮಾಡೋಣ. ಶಿಲಾಗೋಳದಲ್ಲಿ 2ನೇ ಭಾಗದಲ್ಲಿ ಫಸ್ಟ್ ಭಾಗದಲ್ಲಿ 30 ಕ್ವಶನ್ಸನ್ನು ನೋಡಿದ್ದೀವಿ. ಇವತ್ತು ಮುಂದುವರೆದ ಭಾಗ ಮತ್ತೆ ನೋಡುವ. ವಿವಿಧ ಬಗೆಯ ಖನಿಜಗಳಿಂದ ಕೂಡಿರ್ತಕ್ಕಂಥ ಕಠಿಣ ವಸ್ತುಗಳನ್ನು ಏನಂತ ಕರೀತಾರೆ? ವಿವಿಧ ಬಗೆಯ ಖನಿಜಗಳಿಂದ ಕೂಡಿರುವ ಕಠಿಣ ವಸ್ತುಗಳನ್ನು ಶಿಲೆಗಳು ಅಂತ ಕರೀತಾರೆ. ಶಿಲೆಗಳು ಒಳಗೊಂಡಿರುವ ವಸ್ತು ಯಾವುದು? ನೋಡಿ, ಶಿಲೆಗಳು ಒಳಗೊಂಡಿರ್ತಕ್ಕಂಥ ವಸ್ತು ಯಾವುದಪ್ಪ ಅಂದ್ರೆ ಇನಾಗ್ಯಾರ್ವಿಕ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ಇನಾಗ್ಯಾರ್ವಿಕ್ ಅಂತಕ್ಕಂಥದ್ದು ನೆನಪಿಟ್ಕೊಳ್ರಿ. ಇವುಗಳು ಶಿಲೆಗಳು ಒಳಗೊಂಡಿರ್ತಕ್ಕಂಥ ವಸ್ತುಗಳೇ ಆಗಿದ್ದಾವೆ. ಶಿಲೆಗಳಲ್ಲಿನ 3 ವಿಧಗಳು ಯಾವುವು? ಸೊ ಶಿಲೆಗಳಲ್ಲಿ 3 ವಿಧಗಳು ಬರ್ತವೆ. ಒಂದು ಅಗ್ನಿ ಶಿಲೆಗಳು ಬರ್ತದ, 2ನೇದು ಕಣಶಿಲೆಗಳು ಬರ್ತದ, 3ನೇದು ರೂಪಾಂತರ ಶಿಲೆಗಳು ಬರ್ತದ. ಸೊ ಇವು 3 ಏನಪ್ಪ ಅಂತಂದ್ರೆ ಶಿಲೆಗಳಲ್ಲಿರ್ತಕ್ಕಂಥ 3 ವಿಧಗಳು. ಭೂಮಿಯ ಅಂತರಾಳದಿಂದ ಶಿಲಾಪಾಕ ಹೊರಹೊಮ್ಮಿ ಭೂ ಮೇಲ್ಮೈಯಲ್ಲಿ ತಂಪಾಗಿ ಘನೀಭವಿಸಿ ನಿರ್ಮಾಣವಾದ ಶಿಲೆಗಳನ್ನು ಏನಂತ ಕರೀತಾರೆ? ನೋಡಿ, ಭೂಮಿಯ ಅಂತರಾಳದಲ್ಲಿ ಇರತಕ್ಕಂಥ ಶಿಲಾಪಾಕ ಹೊರ ಬರ್ತದ, ಆಮೇಲೆ ಭೂ ಮೇಲ್ಮೈಯಲ್ಲಿ ತಂಪಾಗಿ ಘನೀಕರಣಗೊಂಡು ಏನಾಗ್ತದ, ಶಿಲೆಗಳು ನಿರ್ಮಾಣವಾಗ್ತವೆ. ಸೊ ಇದನ್ನೇ ಏನಂತ ಕರೀತಾರೆ? ಅಗ್ನಿ ಶಿಲೆಗಳು ಅಂತ ಕರೀತಾರೆ. ಅಗ್ನಿ ಶಿಲೆಗಳ ವಿಧಗಳು ಯಾವುವು? ಸೊ ಅಗ್ನಿ ಶಿಲೆಗಳಲ್ಲಿ 2 ವಿಧಗಳು ಬರ್ತದ. ಒಂದು ಅಂತಃಸರಣ ಶಿಲೆಗಳು, ಇನ್ನೊಂದು ಬಹಿಸ್ಸರಣ ಶಿಲೆಗಳು ಅಂತಕ್ಕಂಥದ್ದು. ಹಾಗಾದ್ರೆ ಅಂತಃಸರಣ ಶಿಲೆಗಳು ಯಾವುವು? ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೊಡ್ರಿ. ಸೊ ಗ್ರಾನೈಟ್ ಆಗಿರ್ಬೋದು, ಡಯೋರೈಟ್ ಆಗಿರ್ಬೋದು, ನೆಕ್ಸ್ಟ್ ಗ್ಯಾಪ್ರೋ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂತಂದ್ರೆ ಅಂತಃಸರಣ ಶಿಲೆಗಳಿಗೆ ಉದಾಹರಣೆಗಳು ಆಗಿದ್ದಾವೆ. ಬಹಿಸ್ಸರಣ ಶಿಲೆಗಳು ಯಾವ್ಯಾವ ಅಂತ ಕೇಳಿದ್ರೆ ಒಂದು ಬಸಾಲ್ಟ್ ನೆನಪಿಟ್ಕೊಡ್ರಿ, ಇನ್ನೊಂದು ಅಂಡೇಸೈಟ್ ಅಂತಕ್ಕಂಥದ್ದು ನೆನಪಿಟ್ಕೊಡ್ರಿ. ಈ ಬಸಾಲ್ಟ್ ಮತ್ತು ಅಂಡೇಸೈಟ್ ಇವೆರಡು ಏನಪ್ಪ ಅಂತಂದ್ರೆ ಬಹಿಸ್ಸರಣ ಶಿಲೆಗಳಿಗೆ ಉದಾಹರಣೆಗಳು ಆಗಿದ್ದಾವೆ. ಭೂಮಿಯ ಒಳಭಾಗದಲ್ಲಿ ಕರಗಿದ ದ್ರವಕ್ಕೆ ಏನಂತ ಕರೀತಾರೆ? ಮ್ಯಾಗ್ಮಾ ಶಿಲಾಪಾಕ ಅಂತಾನು ಕೂಡ ಕರೀತಾರೆ. ಸೊ ಭೂಮಿಯ ಒಳಭಾಗದಲ್ಲೇನೆ ಕರಗಿರ್ತಕ್ಕಂಥ ದ್ರವ ರೂಪದ ವಸ್ತು ಇರ್ತದ. ಈ ಶಿಲಾಪಾಕ ಮ್ಯಾಗ್ಮಾ ಭೂಮಿಯ ಹೊರಭಾಗಕ್ಕೆ ಬಂದಾಗ ಏನಂತ ಕರೀತಾರೆ? ಭೂಮಿಯ ಒಳಗಡೆ ಇತ್ತಂದ್ರೆ ಮ್ಯಾಗ್ಮಾ ಶಿಲಾಪಾಕ ಅಂತಾರೆ. ಬಟ್ ಭೂಮಿಯ ಹೊರಭಾಗಕ್ಕೆ ಬಂದ್ರೆ ಅದನ್ನ ಏನಂತ ಕರೀತಾರೆ? ಲಾವಾ ರಸ ಅಂತ ಕರೀತಾರೆ. ನೀರು, ಗಾಳಿ, ಹಿಮ ಮುಂತಾದ ಕರ್ತೃಗಳಿಂದ ನಿರ್ಮಾಣವಾದ ಶಿಲೆಗಳನ್ನ ಏನಂತ ಕರೀತಾರೆ? ನೋಡಿ, ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು, ಹಿಮ ಆಗಿರ್ಬೋದು, ಸೊ ಮುಂತಾದವುಗಳಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಶಿಲೆಗಳಿಗೆ ಕಣಶಿಲೆಗಳು ಅಂತ ಕರೀತಾರೆ. ಯಾವ ಶಿಲೆಗಳನ್ನ ಪ್ರಾಥಮಿಕ ಶಿಲೆಗಳು ಎಂದೂ ಸಹ ಕರೀತಾರೆ. ಅಗ್ನಿ ಶಿಲೆಗಳಿಗಿರ್ತಕ್ಕಂಥ ಇನ್ನೊಂದು ಹೆಸರು ಪ್ರಾಥಮಿಕ ಶಿಲೆಗಳು. ಸೊ ಪ್ರಾಥಮಿಕ ಶಿಲೆಗಳಂದ್ರೂ ಒಂದೇ, ಅಗ್ನಿ ಶಿಲೆಗಳಂದ್ರೂ ಸಹಿತ ಒಂದೇ. ಅಂತಃಸರಣ ಶಿಲೆಗಳ 2 ವಿಧಗಳು ಯಾವುವು? ಈ ಅಂತಃಸರಣ ಶಿಲೆಗಳಲ್ಲಿ 2 ವಿಧಗಳು ಬರ್ತಾವ. ಒಂದು ಅಂತರಾಗ್ನಿ ಶಿಲೆಗಳು ಬರ್ತದ, ಇನ್ನೊಂದು ಡೈಕ್ ಶಿಲೆಗಳು ಅಂತಾನು ಕೂಡ ಬರ್ತದ. ಇವೆರಡೂ ಕೂಡ ಯಾವ ವಿಧದ ಪ್ರಕಾರಗಳು? ಅಂತಃಸರಣ ಶಿಲೆಗಳ ಪ್ರಕಾರಗಳು. ಯಾವ ಶಿಲೆಗಳನ್ನ ಜಲಶಿಲೆಗಳು ಅಂತ ಕರಿತೀವಿ? ನೆನಪಿಟ್ಕೊಳ್ರಿ, ಮೋಸ್ಟ್ ಇಂಪಾರ್ಟೆಂಟ್. ಸೊ ಕಣಶಿಲೆಗಳನ್ನ ಏನಂತ ಕರೀತಾರೆ? ಜಲಶಿಲೆಗಳು ಅಂತ ಕರೀತಾರೆ. ಕಣಶಿಲೆಗಳ 2 ಪ್ರಕಾರಗಳು ಯಾವುವು? ಇನಾಗ್ಯಾರ್ವಿಕ್ ಶಿಲೆಗಳು ಮತ್ತು ಆರ್ಗ್ಯಾನಿಕ್ ಶಿಲೆಗಳು ಅಂತಕ್ಕಂಥದ್ದು. ಸೊ ಕಣಶಿಲೆಗಳಲ್ಲಿರ್ತಕ್ಕಂಥ 2 ಪ್ರಕಾರಗಳು. ಭೌತಿಕ ಕ್ರಿಯೆಗಳಿಂದಾದ ಶಿಲೆಗಳು ಯಾವುವು? ಒಂದು ಮರಳುಗಲ್ಲು ಬರ್ತದ, ಇನ್ನೊಂದು ಜೇಡಿ ಶಿಲೆ ಬರ್ತದ. ಇವೆರಡೂ ಕೂಡ ಏನಪ್ಪ ಅಂತಂದ್ರೆ ಭೌತಿಕ ಕ್ರಿಯೆಗಳಿಂದ ಆಗಿರ್ತಕ್ಕಂಥ ಶಿಲೆಗಳು. ರಾಸಾಯನಿಕ ಕ್ರಿಯೆಗಳಿಂದಾದ ಶಿಲೆಗಳು ಯಾವುವು? ಒಂದು ಕಲ್ಲುಪ್ಪು ಬರ್ತದ, ಇನ್ನೊಂದು ಜಿಪ್ಸಮ್ ಬರ್ತದ.
ಇವೆರಡೂ ಕೂಡ ಏನಪ್ಪಾ ಅಂತಂದ್ರೆ ಈ ರಾಸಾಯನಿಕ ಕ್ರಿಯೆಗಳಿಂದ ಆಗಿರ್ತಕ್ಕಂಥ ಶಿಲೆಗಳು. ಜೈವಿಕ ಕ್ರಿಯೆಗಳಿಂದ ಆದ ಶಿಲೆಗಳು ಒಂದು ಸುಣ್ಣದ ಕಲ್ಲು, ಇನ್ನೊಂದು ಕಲ್ಲಿದ್ದಲು. ಇವೆರಡೂ ಕೂಡ ಏನಪ್ಪಾ ಅಂತಂದ್ರೆ ಜೈವಿಕ ಕ್ರಿಯೆಗಳಿಂದ ಆದ ಶಿಲೆಗಳು. ಈ ರೂಪಾಂತರ ಶಿಲೆಗಳ ಬಗ್ಗೆ ನೆನಪಿಟ್ಕೊಳ್ರಿ, ಇಲ್ಲಿಂದ ಕ್ವಶನ್ಸ್ಗಳು ಬಂದೇ ಬರ್ತದ. ಗ್ರಾನೈಟ್ ರೂಪಾಂತರ ಆಗಿರ್ತಕ್ಕಂಥದ್ದು ನೀಸ್ನಿಂದ, ಬಸಾಲ್ಟ್ ಆಗಿರ್ತಕ್ಕಂಥದ್ದು ಶಿಸ್ಟ್, ಸುಣ್ಣದ ಕಲ್ಲು ಅಮೃತ ಶಿಲೆ, ಮರಳು ಶಿಲೆ ಸ್ಫಟಿಕ ಶಿಲೆ, ಕಲ್ಲಿದ್ದಲು ಗ್ರಾಫೈಟ್ ವಜ್ರ. ಇವೆಲ್ಲ ಏನಪ್ಪಾ ಅಂತಂದ್ರೆ ರೂಪಾಂತರ ಶಿಲೆಗಳಿಗೆ ಉದಾಹರಣೆಗಳು. ಇಲ್ಲಿಂದ ತುಂಬಾನೇ ಕ್ವಶನ್ಸ್ಗಳು ಬರ್ತಾವ. ಅಮೂಲ್ಯವಾದ ಖನಿಜ ಮತ್ತು ಬೆಲೆ ಬಾಳುವ ಹರಳುಗಳನ್ನ ಒಳಗೊಂಡಿರುವ ಶಿಲೆಗಳು ಯಾವುವು? ಸೊ ಅಮೂಲ್ಯವಾದ ಖನಿಜ ಮತ್ತು ಬೆಲೆ ಬಾಳತಕ್ಕಂಥ ಹರಳುಗಳನ್ನ ಈ ರೂಪಾಂತರ ಶಿಲೆಗಳು ಏನಾಗಿದಾವಪ್ಪ ಅಂದ್ರೆ ಒಳಗೊಂಡಿದ್ದಾವೆ. ಅಂತರ್ಜನಿತ ಶಕ್ತಿಗಳು ಯಾವುವು? ಸೊ ಒಂದು ಜ್ವಾಲಾಮುಖಿ, ಇನ್ನೊಂದು ಭೂಕಂಪ. ಇವೆರಡನ್ನ ಏನಂತ ಕರೀತಾರೆ? ಅಂತರ್ಜನಿತ. ಅಂತರ್ ಅಂದ್ರೆ ಒಳಗಡೆ, ಜನಿತ ಅಂದ್ರೆ ಹುಟ್ಟಿಕೊಂಡಿರ್ತಕ್ಕಂಥದ್ದು. ಸೊ ಅಂತರ್ಜನಿತ ಶಕ್ತಿಗಳು ಅಂತ ಕರೀತಾರೆ. ಕಾಲ್ಡೆರಾ ಅಂದ್ರೆ ಏನು? ಸೊ ಜ್ವಾಲಾಮುಖಿ ಬರ್ತಕ್ಕಂಥ ದ್ವಾರ ಇದೆಯಲ್ಲ, ಜ್ವಾಲಾಮುಖಿಯ ಬಾಗಿಲನ್ನ ಕಾಲ್ಡೆರಾ ಅಂತ ಕರೀತಾರೆ. ಜಾಗೃತ ಜ್ವಾಲಾಮುಖಿಗಳು ಯಾವುವು? ನೆನಪಿಟ್ಕೊಳ್ರಿ, ಫಿಲಿಪೈನ್ಸ್ ದೇಶದ ಪಿನಾಟುಬೋ, ಇಟಲಿ ದೇಶದ ಸ್ಟ್ರಾಂಬೋಲಿ ಯತ್ನ, USA ದ ಸೆಂಟ್ ಹೆಲೆನಾ, ಹವಾಯಿ ದ್ವೀಪದ ಮೌಂಟ್ ಲೋವೋ. ಇವೆಲ್ಲ ಜಾಗೃತ ಜ್ವಾಲಾಮುಖಿಗಳು ಆಗಿದ್ದಾವೆ. ಸುಪ್ತ ಜ್ವಾಲಾಮುಖಿಗಳು ಯಾವ್ಯಾವು ಅಂತ ಕೇಳಿದ್ರೆ ಇಟಲಿಯ ಮೌಂಟ್ ವೆಸುವಿಯಸ್, ಜಪಾನಿನ ಫ್ಯೂಜಿಯಾಮಾ, ಇಂಡೋನೇಷ್ಯಾದ ಕಕ್ರತೋವಾ, ಟಾಂಜಾನಿಯಾದ ಕಿಲಿ ಮಂಜಾರೆ. ಇವೆಲ್ಲ ಜಾಗೃತ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿಗಳೇ ಆಗಿದ್ದಾವೆ. ಲುಪ್ತ ಜ್ವಾಲಾಮುಖಿಗಳು ಯಾವಂದ್ರೆ ಅರ್ಜೆಂಟೀನಾದ ಅಕಾಂಗುವಾ, ಟಾಂಜಾನಿಯಾದ ಗೊರೊಂಗೊರೋ, ಸ್ಯಾಟಲೈಟ್ ದ ಅರ್ತ್ ಸೀಟ್ ಅಂತಕ್ಕಂಥದ್ದು. ಲಾಸ್ಟ್ ಕ್ವಶನ್ ಇತ್ತು, ಪುರಾತನ ಕಾಲದಲ್ಲಿ ಕಾರ್ಯಾಚರಣೆ ನಡೆಸ್ತದ, ನಂತರ ಯಾವುದೇ ಕಾರ್ಯಾಚರಣೆ ಆಗದೇ ಇರುವ ಜ್ವಾಲಾಮುಖಿಗೆ ಏನಂತ ಕರೀತಾರೆ? ಲುಪ್ತ ಜ್ವಾಲಾಮುಖಿ ಅಂತ ಕರೀತಾರೆ. ಒಂದ್ಸಲ ಆಗಿರ್ತದ, ನೆಕ್ಸ್ಟ್ ಇನ್ನೊಂದ್ಸಲ ಏನಾಗೋದಿಲ್ಲ, ಅದು ಆಗೋದಿಲ್ಲ. ಅದನ್ನೇ ಲುಪ್ತ ಜ್ವಾಲಾಮುಖಿ ಅಂತ ಕರೀತಾರೆ. ಸೊ ಇಷ್ಟು ವಿದ್ಯಾರ್ಥಿಗಳೇ ನಾವುಗಳು ಏನ್ ಮಾಡಿದೀವಿ ಇವತ್ತು ಶಿಲಾಗೋಳದಲ್ಲಿ 25 ಕ್ವಶನ್ಸ್ಗಳನ್ನ ನೋಡಿದೀವಿ. ಇನ್ನು 30 ಕ್ವಶನ್ಸ್ಗಳಿದಾವೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ, ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಸನ್ ಇದೆ. ಇಲ್ಲಿಂದ ಕ್ವಶನ್ಸ್ 1 ಅಥವಾ 2 ಖಂಡಿತವಾಗಿ ಬಂದೇ ಬರ್ತಾವ. ಸೊ ಮತ್ತೆ ನಾನು ನಿಮಗೆ ಥರ್ಡ್ ಪಾರ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಹಿಂದಿನ ವರ್ಷದ NMMS ವಿಡಿಯೋದ ಕ್ವಶನ್ ಆನ್ಸರ್ಸ್ಗಳನ್ನ ಹಾಕ್ತಾ ಇದ್ದೀವಿ. ಆ ವಿಡಿಯೋಗಳನ್ನ ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ